ಪಾಕಿಸ್ತಾನದಲ್ಲಿ ಭೀಕರ ಅಂತರ್ಯುದ್ಧ, ಸೇನೆಯನ್ನೇ ಅಟ್ಟಾಡಿಸಿ ಹೊಡೆದ ಇಮ್ರಾನ್ ಆರ್ಮಿ, ಹಸಿದ ತಾಲಿಬಾನಿಗಳು, ಸುನ್ನಿ ಶಿಯಾ ಕದನ, ವಿಮಾನ ತೆಗೆದ ಸೇನೆ, ಅಂತಿಮ ದಿನದತ್ತ ಇಸ್ಲಾಮಿಕ್ ರಿಪಬ್ಲಿಕ್. ನಮಸ್ಕಾರ ಸ್ನೇಹಿತರೆ. ಪಾಕಿಸ್ತಾನದ ಪರಿಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಂಗಾಗಿದೆ. ಅಕ್ಷರಶಃ ಯಾವ ದಿನಗಳನ್ನು ನಾನು ನೋಡಬಾರದು ಅಂತ ಅಲ್ಲಿನ ಸೇನೆ ಬಯಸ್ತಾ ಇತ್ತು. ಯಾವ ಜನರನ್ನ ಕಂಡ್ರೆ ಆ ಸೇನೆ ಬೆಚ್ಚಿ ಬೀಳ್ತಾ ಇತ್ತು. ಅದೇ ಜನ, ಅದೇ ಅಪಾಯ, ಅದೇ ಬೆದರಿಕೆ ಈಗ ರಾಜಧಾನಿಗೆ ಮುತ್ತಿಗೆ ಹಾಕಿದೆ. ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬೆಂಬಲಿಗರು ಸೇನೆಯನ್ನ ಅಟ್ಟಾಡಿಸಿ ಹೊಡೆಯೋಕೆ ಶುರು ಮಾಡಿದ್ದಾರೆ. ನಾಗರಿಕ ಯುದ್ಧವನ್ನ ಶುರು ಮಾಡಿದ್ದಾರೆ. ಡು ಆರ್ ಡೈ ಅನ್ನೋ ಘೋಷಣೆಯನ್ನ ಮೊಳಗಿಸಲಾಗ್ತಿದೆ. ಪಾಕಿಸ್ತಾನದಲ್ಲಿ ಟಿಪ್ಪು ರೀತಿ ಸ್ವಾತಂತ್ರ್ಯ ಅನ್ನೋ ಮಾತನ್ನ ಮೊಳಗಿಸಲಾಗ್ತಿದೆ. ಎಸ್, ಇಲ್ಲಿನ ಟಿಪ್ಪು ಸುಲ್ತಾನ್ ಬಗ್ಗೆ ಪಾಕಿಸ್ತಾನದ ಇಮ್ರಾನ್ ಖಾನ್ ಬೆಂಬಲಿಗರು ದಂಗೆ ಮಾಡಬೇಕಾದ್ರೆ ಉಲ್ಲೇಖ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಟಿಟಿಪಿ ಆರ್ಭಟ, ಇನ್ನೊಂದ್ ಕಡೆ ಬಲೂಚಿಗಳ ಹೋರಾಟ, ಮತ್ತೊಂದ್ ಕಡೆ ಸುನ್ನಿ ಶಿಯಾ ಬಡಿದಾಟದ ನಡುವೆ ಹೊಸ ಸಂಘರ್ಷ ಪಾಕಿಸ್ತಾನದಲ್ಲಿ ದೊಡ್ಡ ಕಿಡಿಯನ್ನ ಹತ್ತಿಸಿದೆ. ಈ ಕಿಡಿ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನವನ್ನ ಸುಡಬಹುದು, ಏನು ಬೇಕಾದರೂ ಆಗಬಹುದು. ಅಣ್ವಸ್ತ್ರಗಳು ಉಗ್ರರ ಕೈಗೆ ಸಿಕ್ಕಿಬಿಟ್ರೆ ಏನ್ ಕತೆ ಅನ್ನೋ ಆತಂಕ ವಿಶ್ವಕ್ಕೆ ಕಾಡೋಕೆ ಶುರುವಾಗಿದೆ. 150-200 ಅಣುಸ್ಫೋಟಕಗಳನ್ನು ಮಾಡಿಟ್ಕೊಂಡಿದ್ದಾರೆ ಇವರು ಪಾಕಿಸ್ತಾನದವರು. ಈಗ ಅಲ್ಲಿ ನೋಡಿದ್ರೆ ಅಸ್ಥಿರ ವಾತಾವರಣ, ತಾಲಿಬಾನಿಗಳು, ಉಗ್ರ ಸಂಘಟನೆಗಳು, ಇಮ್ರಾನ್ ಬೆಂಬಲಿಗರು, ಮತ್ತೊಂದು ಕಡೆ ಸೇನೆ, ಈ ರೀತಿ ಹಲವು ಗುಂಪುಗಳು ಪಾಕಿಸ್ತಾನವನ್ನು ಕಂಟ್ರೋಲಿಗೆ ತಗೊಳ್ಳೋಕೆ ದಂಗೆಯನ್ನು ಎಬ್ಬಿಸಿರೋದ್ರಿಂದ ಒಂದು ವೇಳೆ ಅಲ್ಲೇನಾದರೂ ಕೂಡ ಉಗ್ರರ ಕೈಗೆ ಅಣ್ವಸ್ತ್ರಗಳು ಸಿಕ್ಕಿಬಿಟ್ರೆ ಏನು ಕತೆ ಅನ್ನೋ ಹೆದರಿಕೆ ಜಗತ್ತಿಗೆ ಶುರುವಾಗಿದೆ. ಅಂತಿಮ ಹೋರಾಟ ಕೇಳಿದ ಇಮ್ರಾನ್ ಆರ್ಮಿ, ಸೇನಾ ವಿಮಾನ ತೆಗೆದ ಪಾಕಿಸ್ತಾನ ಸೇನೆ. ಎಸ್, ಪ್ರತಿಭಟನಾಕಾರರ ಮೇಲೆ ಯುದ್ಧ ವಿಮಾನಗಳನ್ನು ಬಳಸಿ, ಪಾಕಿಸ್ತಾನ ಸೇನೆಯ ವಿಮಾನಗಳನ್ನು ಬಳಸಿ ಕೆಮಿಕಲ್ಗಳನ್ನು ಚೆಲ್ಲಲಾಗ್ತಾ ಇದೆ. ಅದರ ವಿಡಿಯೋನ ಇಮ್ರಾನ್ ಖಾನ್ ಬೆಂಬಲಿಗರು ಬಹಿರಂಗ ಮಾಡಿದ್ದಾರೆ. ನೀವೊಂದು ದೃಶ್ಯ ನೋಡ್ತಾ ಇದ್ದೀರಿ. ಈ ರೀತಿ ಪಾಕಿಸ್ತಾನದ ಮೂಲೆ ಮೂಲೆಯಿಂದ ರಾಜಧಾನಿಗೆ ಮುತ್ತಿಗೆ ಹಾಕೋಕೆ ಜನ ಬರ್ತಾ ಇದ್ದಾರೆ. ಹಗಲು ರಾತ್ರಿ ಬಿಸಿ ಚಳಿ ಗಾಳಿ ಎಂದೇ ಸಿಕ್ಕ ವಾಹನಗಳನ್ನು ಹತ್ತಿ ನುಗ್ತಾ ಇದ್ದಾರೆ. ರಗ್ಗು ಬೆಡ್ಶೀಟ್ಗಳು ಕೂಡ ಹಿಡ್ಕೊಂಡೇ ಬರ್ತಾ ಇದ್ದಾರೆ. ಲಾಂಗ್ ಟೈಮ್ ಕಾದಾಟಕ್ಕೆ ರೆಡಿಯಾಗಿ ಬರ್ತಿದ್ದಾರೆ. ಇಸ್ಲಾಮಾಬಾದ್ಗೆ ಹೋಗೋ ಯಾವುದೇ ದಾರಿಯಲ್ಲೂ ಇದೇ ರೀತಿಯ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಇವರ ಹೆದರಿಕೆ ಯಾವ ಮಟ್ಟಿಗಿದೆ ಅಂದರೆ, ಈ ಗುಂಪು ಕಂಡುಕೊಂಡ್ರೆ ಅಲ್ಲಿನ ಜನಸಾಮಾನ್ಯರು ಹೆದರಿ ಹಿಂದೆ ಓಡ್ತಾ ಇದ್ದಾರೆ. ಆಂಬ್ಯುಲೆನ್ಸ್ನಿಂದ ಬೈಕ್ಗಳ ತನಕ ಎಲ್ಲರೂ ವಾಪಸ್ ಗಾಡಿ ತಿರುಗಿಸ್ಕೊಂಡು ಹೋಗ್ತಿದ್ದಾರೆ. ಸಾಕಷ್ಟು ಕಡೆಗಳಲ್ಲಿ ಇಮ್ರಾನ್ ಬೆಂಬಲಿಗರು ಮತ್ತು ಭದ್ರತಾ ಪಡೆಗಳ ನಡುವೆ ಹೊಡೆದಾಟ ಕೂಡ ಆಗಿದ್ದು, ಈ ಕ್ಷಣಕ್ಕೆ ಕನಿಷ್ಠ 5 ಮಂದಿ, ಅದರಲ್ಲಿ 4 ಸೈನಿಕರು, ಒಬ್ಬ ಪ್ರತಿಭಟನಾಕಾರ ಪ್ರಾಣ ಕಳ್ಕೊಂಡಿದ್ದಾರೆ. ಎಸ್, ಪ್ರತಿಭಟನಾಕಾರ ಒಬ್ಬನೇ, ಇಮ್ರಾನ್ ಕಡೆಯವರು ಒಬ್ಬನೇ, ಸೈನಿಕ 4 ಜನ ಹೋಗಿದ್ದಾರೆ. ಒಂದೇ ಮಾತಲ್ಲಿ ಹೇಳೋದಾದರೆ, ಪಾಕ್ ಸೈನಿಕರನ್ನ ಕಂಡ್ರೆ ಇಮ್ರಾನ್ ಸೇನೆ ರಣಹದ್ದಿನಂತೆ ಅವ್ರ ಮೇಲೆ ಎರಗುತ್ತಾ ಇದೆ, ಸೇನೆಗೆ ಹೊಡಿತಾ ಇದ್ದಾರೆ. ಎಷ್ಟೇ ಪ್ರಯತ್ನ ಪಟ್ಟರು ಇಮ್ರಾನ್ ದಂಗೆಯನ್ನ ತಡೆಯಕ್ಕೆ ಆಗ್ತಾ ಇಲ್ಲ ಅಂತ ಪಾಕ್ ಮೀಡಿಯಾಗಳೇ ರಿಪೋರ್ಟ್ ಮಾಡ್ತಿವೆ. ಸದ್ಯ ಪರಿಸ್ಥಿತಿ ನಿಯಂತ್ರಣಕ್ಕೆ ಸಿಗದೇ ಇರೋದ್ರಿಂದ ಕಂಡಲ್ಲಿ ಗುಂಡು ಹಾರಿಸಿ ಅಂತ ಸೇನೆ ಆದೇಶ ಕೊಟ್ಟಿದೆ. ವಿಮಾನಗಳನ್ನು ಬಳಸ್ತಾ ಇದ್ದಾರೆ. ಈ ಮೂಲಕ ಪಾಕ್ ರಾಜಧಾನಿ ಯುದ್ಧ ರಣರಂಗವಾಗಿ ಬದಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಈ ಪರಿಸ್ಥಿತಿಯನ್ನ ಪಾಕ್ ಸೇನೆ ಮೊದಲೇ ಗೆಸ್ ಮಾಡಿತ್ತು. ಯಾವಾಗ ಇಮ್ರಾನ್ ಬೆಂಬಲಿಗರು ದೊಡ್ಡ ಹೋರಾಟದ ಘೋಷಣೆ ಮಾಡಿದ್ರು, ಇಂಥದ್ದೇನೋ ಕಿತಾಪತಿ ಮಾಡಿದ್ದಾರೆ ಅಂತ ಭಾವಿಸಿ ಇದೇ ಕಾರಣಕ್ಕೆ ರಾಜಧಾನಿಯನ್ನ ಲಾಕ್ಡೌನ್ ಮಾಡಿದ್ರು. 4,500 ಇಮ್ರಾನ್ ಬೆಂಬಲಿಗರನ್ನ ಮುಂಚೆನೇ ಹಿಡಿದು ಒಳಗೆ ಹಾಕಲಾಗಿತ್ತು. ಕಚೇರಿಗಳಿಗೆ ಬೀಗ ಜಡಿಯಲಾಗಿತ್ತು. ಶಾಲೆಗಳಿಗೆ ರಜೆ ಕೊಡಲಾಗಿತ್ತು. ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಇಂಟರ್ನೆಟ್ ಕೂಡ ಶಟ್ ಡೌನ್ ಮಾಡಲಾಗಿತ್ತು. ಖೈಬರ್ ಪಖ್ತೂನ್ಖ್ವಾ ಮತ್ತು ರಾಜಧಾನಿಗೆ ಎಲ್ಲೆಲ್ಲಿಂದ ಸಂಪರ್ಕ ಇದೆಯೋ ಆ ಎಲ್ಲ ಹೆದ್ದಾರಿಗಳನ್ನು ಸೀಲ್ ಮಾಡಲಾಗಿತ್ತು. ಈಗ ನೀವೊಂದು ದೃಶ್ಯವನ್ನು ನೋಡಿ. ಹೈವೇಗಳಿಗೆ ಕಂಟೈನರ್ಗಳನ್ನು ಅಡ್ಡ ಹಾಕಿ ಜನ ಪ್ರವಾಹನ ತಡೆಯೋಕೆ ಅಣೆಕಟ್ಟು ರೀತಿ ಬಳಸಲಾಗ್ತಾ ಇದೆ. ಆದರೆ ಫಲ ಕೊಡ್ತಾ ಇದೆಯಾ? ಯಾವುದು ಫಲ ಕೊಡ್ತಾ ಇಲ್ಲ. ಸಾವಿರಾರು ಸಂಖ್ಯೆಯಲ್ಲಿ ಖಾನ್ ಬೆಂಬಲಿಗರು ಇಸ್ಲಾಮಾಬಾದ್ಗೆ ನುಗ್ತಾ ಇದ್ದಾರೆ. ವಿಶೇಷ ಅಂದರೆ ಈ ಹೋರಾಟವನ್ನು ಮುನ್ನಡೆಸ್ತಿರೋದು ಇಮ್ರಾನ್ ಖಾನ್ ಪತ್ನಿ ಬುಷ್ರಾ ಬಿಬಿ. ಖುದ್ದು ಪಾದಯಾತ್ರೆ ಮಾಡಿಕೊಂಡು ಈಕೆ ಜನರನ್ನ ಪ್ರವೋಕ್ ಮಾಡ್ತಿದ್ದಾರೆ. ಇತ್ತ ಜೈಲಲ್ಲೇ ಕೂತ್ಕೊಂಡು ಇಮ್ರಾನ್ ಖಾನ್ ಕೂಡ ದೊಡ್ಡ ದೊಡ್ಡ ಘೋಷಣೆ ಮಾಡಿ ಬೆಂಬಲಿಗರಿಗೆ ಪತ್ರ ಬರೆದು ಹುಚ್ಚೆಬ್ಬಿಸ್ತಾ ಇದ್ದಾರೆ. ಈ ಹೋರಾಟ ಶುರುವಾದ ದಿನವನ್ನು ನವೆಂಬರ್ 24ನೇ ತಾರೀಕನ್ನು ಗುಲಾಮಗಿರಿಯಿಂದ ಮುಕ್ತರಾಗುವ ದಿನ ಅಂತ ಅನೌನ್ಸ್ ಮಾಡಿದ್ದಾರೆ. ಅಲ್ಲದೆ ಬಹದ್ದೂರ್ ಶಾ ಅಂದರೆ ಮೊಘಲರ ಕೊನೆ ದೊರೆತರ ಗುಲಾಮರಾಗಿ ಬದುಕಬೇಡಿ, ಟಿಪ್ಪು ಸುಲ್ತಾನ್ ಥರ ಧೈರ್ಯದಿಂದ ಹೋರಾಟ ಮಾಡಿ ಅಂತ ಟಿಪ್ಪುವನ್ನು ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಈ ನೆಲದ ಸಂವಿಧಾನ, ಮಾನವ ಹಕ್ಕುಗಳು, ರೂಲ್ ಆಫ್ ಲಾ ಎಲ್ಲವೂ ಪಾಕಿಸ್ತಾನದಲ್ಲಿ ಸದ್ಯಕ್ಕೆ ಅಸ್ತಿತ್ವದಲ್ಲಿ ಇಲ್ಲ. ಸೇನೆ ಎಲ್ಲವನ್ನ ಕ್ರಶ್ ಮಾಡಿದೆ. ನಾವೀಗ ಎಚ್ಚರಗೊಳ್ಳಬೇಕು. ಎಲ್ಲ ದೇವರ ಇಚ್ಛೆ, ದೇವರೆಲ್ಲಕ್ಕಿಂತ ಮೇಲೆ
ನಾವೀಗ ದೇವ್ರನ್ನ ಫಾಲೋ ಮಾಡಬೇಕು, ಸೇನೆ ಸಂವಿಧಾನ ಅಲ್ಲ, ನೀವು ಗೆಲ್ತೀರಿ, ವಿಜಯಶಾಲಿ ಆಗ್ತೀರಿ ಅಂತ ಜನರನ್ನ ಹುಚ್ಚೆಬ್ಬಿಸ್ತಿದ್ದಾರೆ ಇಮ್ರಾನ್ ಖಾನ್. ನೀವು ಬಂದ್ರೆ ಇದೇ ಕೊನೆ ಸಲ ಬನ್ನಿ, ಇಲ್ಲ ನನ್ನನ್ನು ಮರೆತು ಬಿಡಿ, ನನ್ನನ್ನು ತೆಗಿತಾರೆ ಇವರು ಅಂತ ಎಮೋಷನಲ್ ಆಗು ಕೂಡ ಬೆಂಬಲಿಗರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಈ ಮೂಲಕ 72 ವರ್ಷದ ಮಾಜಿ ಕ್ರಿಕೆಟಿಗ ಇಮ್ರಾನ್ ಖಾನ್ ಜೈಲೊಳಗೆ ಕೂತ್ಕೊಂಡು ಪಾಕಿಸ್ತಾನ ಸೇನೆಯ ಕಾಲಿಗೆ ಗೂಗ್ಲಿ ಯಾರ್ಕರ್ ಹಾಕ್ತಾ ಇದ್ದಾರೆ. ಪಾಕಿಸ್ತಾನ ಸೇನೆಯ ಬೌಲಿಂಗ್ ಅಟ್ಯಾಕ್ ಅನ್ನ ಕೂಡ ನಿರ್ದಯವಾಗಿ ಆಲ್ರೌಂಡರ್ ಖಾನ್ ಚಚ್ಚಿ ಬೌಂಡ್ರಿಯಿಂದ ಆಚೆಗೆ ಬಿಸಾಕ್ತಾ ಇದ್ದಾರೆ. ಒಬ್ಬ ಖಾನ್ ಜೈಲಲ್ಲಿ ಕೂತ್ಕೊಂಡು ಇಡೀ ಪಾಕಿಸ್ತಾನದ ಮೈಟಿ ಸೇನಾ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಅಲುಗಾಡಿಸ್ತಾ ಇದ್ದಾರೆ. ಪಾಕ್ ಭವಿಷ್ಯದ ಜೊತೆಗೂ ಕಡೆಯ ಆಟ ಆಡೋ ರೀತಿ ಕಾಣಿಸ್ತಾ ಇದೆ. ಈ ಹೋರಾಟಕ್ಕೆ ನಾವು ಅಂತಿಮ ಶರ ಬರೆಯೋ ತನಕ ಬಿಡೋದಿಲ್ಲ, ಸಂಪೂರ್ಣ ಕ್ರಾಂತಿ ಅಂತ PTI ಹೇಳ್ತಾ ಇದೆ, ಇಮ್ರಾನ್ ಖಾನ್ ಪಾರ್ಟಿ. ಹೀಗಾಗಿ ಪಾಕ್ನಾದ್ಯಂತ ತೀವ್ರ ಆತಂಕ ಸೃಷ್ಟಿಯಾಗಿದೆ. ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಬೆಂಬಲಿಗರು ಅಂದ್ರೆ ಗಾಬರಿ ಬೀಳೋ ತರ ಆಗಿದೆ. ಸೇನೆಗಿಂತ ಜಾಸ್ತಿ ಇಮ್ರಾನ್ ಬೆಂಬಲಿಗರಿಗೆ ಜನ ಹೆದರೋ ತರ ಆಗಿದೆ. ಅವ್ರ ಗುಂಪಲ್ಲಿ ಬರ್ತಿದೆ ಅಂದ್ರೆ ಎಲ್ಲ ಓಡೋಗ್ತಿದ್ದಾರೆ, ಅಷ್ಟು ಉಗ್ರವಾಗಿ ಹೋರಾಡ್ತಿದ್ದಾರೆ. ಸೊ ಈಗ ಅಲ್ಲಿನ ಸೇನೆ ನಿರ್ದಯವಾಗಿ ಹತ್ತಿಕ್ಕದೆ ಹೋದರೆ ಆ ಗುಂಪು ಏನೋ ಒಂದು ಮಾಡುತ್ತೆ, ರಾಜಧಾನಿಗೆ ನುಗ್ಗಿ ಸರ್ಕಾರವನ್ನ ಕೆಡವಬಹುದು. ಒಂದು ವೇಳೆ ಹತ್ತಿಕ್ಕೋಗಿ ಪ್ರಯತ್ನ ಪಟ್ಟರೆ ಗುಂಪು ಇನ್ನಷ್ಟು ಕೆರಳುತ್ತೆ. ದೊಡ್ಡ ಪ್ರಮಾಣದ ಜನರನ್ನ ಪಾಕ್ ಸೇನೆ ಕೈಯಾರೆ ಸಾಯಿಸಬೇಕಾಗಿ ಬರ್ಬೋದು. ಇಂಟರ್ನ್ಯಾಷನಲ್ ಇಶ್ಯೂ ಆಗುತ್ತೆ. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಪಾಕಿಸ್ತಾನ ಸರ್ಕಾರಕ್ಕೆ. ಇಮ್ರಾನ್ ಖಾನ್ ಪಾಪ್ಯುಲರ್ ಲೀಡರ್ ಕೂಡ ಹೌದು, ಎಲ್ಲ ಭಾಗದಲ್ಲೂ ಬೆಂಬಲಿಗರನ್ನ ಹೊಂದಿದ್ದಾರೆ. ಸೊ ಏನು ಮಾಡಬೇಕು ಅಂತ ಗೊತ್ತಾಗದೆ ಕಕ್ಕಾಬಿಕ್ಕಿಯಾಗಿದೆ ಪಾಕಿಸ್ತಾನದ ಸೋ ಕಾಲ್ಡ್ ಮೈಟಿ ಸೇನೆ. ನಿಮಗೆ ಇಲ್ಲಿ ಖಂಡಿತ ಒಂದು ಪ್ರಶ್ನೆ ಮೂಡುತ್ತೆ, ಇಷ್ಟು ಉದ್ವಿಗ್ನಗೊಂಡ್ರೆ ಒಪ್ಪಂದ ಮಾಡ್ಕೊಳ್ಬಹುದಲ್ವಾ, ಪಾಕಿಸ್ತಾನ ಸರ್ಕಾರಕ್ಕೆ ಅಷ್ಟು ತಲೆ ಇಲ್ವಾ ಅಂತ. ಸಣ್ಣ ಪುಟ್ಟ ಒಪ್ಪಂದಕ್ಕೆ ಸೇನೆನೂ ರೆಡಿ ಇದೆ, ಆದರೆ ಇಮ್ರಾನ್ ಖಾನ್ ಬೆಂಬಲಿಗರು ಸಣ್ಣ ಪುಟ್ಟ ಒಪ್ಪಂದಕ್ಕೆಲ್ಲ ರೆಡಿ ಇಲ್ಲ. ಸಂಪೂರ್ಣ ಕ್ರಾಂತಿ, ಫುಲ್ ತೊಳೆದು ಹಾಕ್ತೀವಿ, ಪಾಕಿಸ್ತಾನವನ್ನು ಹೊಸದಾಗಿ ಕಟ್ತೀವಿ ನಾವು ಅಂತ ಹೊರಟಿದ್ದಾರೆ. ಪಾಕ್ ಸರ್ಕಾರವನ್ನೇ ಅವ್ರು ಒಪ್ತಾ ಇಲ್ಲ. ಫೇಕ್ ಎಲೆಕ್ಷನ್ ಮಾಡ್ಕೊಂಡು ನಾಟಕ ಮಾಡ್ತಿದ್ದೀರಾ, ನಾವು ಗೆದ್ದಿರೋದು ಅಂತ ಹೇಳ್ತಿದ್ದಾರೆ. ಈಗ ಮುತ್ತಿಗೆ ಹಾಕಿರೋ ಉದ್ದೇಶ ಮೊದಲನೇದು ಇಮ್ರಾನ್ ಖಾನ್ ಬಿಡುಗಡೆ ಆಗಬೇಕು. 150ಕ್ಕೂ ಅಧಿಕ ಕೇಸ್ಗಳಿಂದ ಅವ್ರನ್ನ ಮುಕ್ತರನ್ನಾಗಿ ಮಾಡಿ ಜೈಲಿನಿಂದ ಅವ್ರನ್ನ ನಮ್ಮ ಹತ್ರಕ್ಕೆ, ಜನರ ಹತ್ರಕ್ಕೆ ಬಿಡಬೇಕು ಅನ್ನೋ ಆಗ್ರಹ. ಎರಡನೇದು ಈಗಿರೋ ಸರ್ಕಾರವನ್ನು ತೆಗೆದು ಹಾಕಬೇಕು, ಮತ್ತೆ ಚುನಾವಣೆ ಮಾಡಿ ಅನ್ನೋ ಆಗ್ರಹ. ಕಳೆದ ಸಲ ಅಕ್ರಮ ಆಗಿದೆ ಅನ್ನೋ ಗಲಾಟೆ ಅದು ಹೌದು, ಸೇನೆ ನಾಟಕ ಮಾಡಿ ಅಕ್ರಮ ಮಾಡಿರೋದು ಹೌದು, ಅದು ಕ್ಯಾನ್ಸಲ್ ಆಗಬೇಕು ಅಂತ ಇವ್ರ ಆಗ್ರಹ. ಅಷ್ಟು ಮಾತ್ರ ಅಲ್ಲದೆ ಸೇನೆ ಕೆಲಸ ಮಾಡ್ಕೊಂಡು ತೆಪ್ಪಗಿರಬೇಕು, ಸರ್ಕಾರಕ್ಕೆ ಮೂಗು ತೂರ್ಸಕ್ಕೆ ಬರಬಾರದು, ಸರ್ಕಾರ ಮತ್ತು ನ್ಯಾಯಾಂಗದಿಂದ ಸೇನೆ ದೂರ ಸರಿಬೇಕು, ಯಾವುದೇ ತಿದ್ದುಪಡಿಯನ್ನು ತರಂಗಿಲ್ಲ ಅಂತ ಆಗ್ರಹ ಮಾಡ್ತಿದ್ದಾರೆ. ಸೊ ಇಮ್ರಾನ್ ಬೆಂಬಲಿಗರು ಮಾಡ್ತಿರೋ ಎಲ್ಲವೂ ಪಾಕ್ ಸೇನೆಯ ಅಸ್ತಿತ್ವವನ್ನು ಅಲುಗಾಡಿಸ್ತಿರೋ ವಿಚಾರ. ಆದರೆ ಪಾಕ್ ಸೇನೆ ಅದೇ ಹೇಗೆ ಮಾಡುತ್ತೆ? ಪಾಕಿಸ್ತಾನ ಸೇನೆ ಇರೋದು ದೇಶ ಕಾಯಕ್ಕೆ ಮಾತ್ರ ಅಲ್ಲ, ಇಡೀ ದೇಶವನ್ನು ಹರಿದು ಮುಕ್ಕೋಕೆ, ಇಂಡೈರೆಕ್ಟ್ ಆಗಿ ರೂಲ್ ಮಾಡೋಕೆ. ಅಲ್ಲಿ ಸೇನೆಗೆ ಹೋಗೋರೆಲ್ಲರೂ ಕೂಡ ದೇಶವನ್ನು ರೂಲ್ ಮಾಡ್ತೀನಿ ಅಂತಲೇ ಹೋಗೋದು, ಬಾರ್ಡರ್ ಕಾಯ್ತೀನಿ ಅಂತ ಹೋಗೋದಲ್ಲ. ಅದೇ ಕಾರಣಕ್ಕೆ ಇಮ್ರಾನ್ನ ಜೈಲಿಗೆ ಹಾಕಿ, ಅವ್ರನ್ನ ಕೆಳಗಿಳಿಸಿ ಅಧಿಕಾರದಿಂದ ಜೈಲಿಗೆ ಹಾಕಿ, ಎಲೆಕ್ಷನ್ ಗೆದ್ದರೂ ಕೂಡ ಸೋತ್ರು ಅಂತ ಮಾಡಿ, ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಕಾಂಪೌಂಡ್ ಹಾರಿ ಕಳ್ಳಂತರ ಓಡೋಬೇಕು ಆ ರೀತಿ ಎಲ್ಲ ಮಾಡಿ ಕಡೆಗೆ ಅವ್ರನ್ನ ಹಿಡಿದು ಜೈಲಲ್ಲಿ ಇಟ್ಟಿದ್ದಾರೆ. ಅವರ ಬೆಂಬಲಿಗರು ಇಡೀ ಪಟಾಲಮನ್ನ ಹಿಡಿದು ಜೈಲಿಗೆ ಹಾಕ್ತಾ ಇದ್ದಾರೆ. ಹೀಗಿರುವಾಗ ಇವ್ರು ಹೇಳಿದ್ರು ಅಂತ ಪಾಕ್ ಸೇನೆ ಕೇಳಿಬಿಡ್ತಾರ? ಆಯ್ತಪ್ಪ, ನನ್ನ ಕಂಡ್ರೆ ನಿನಗಿಷ್ಟ ಇಲ್ಲ, ನಾನು ಸತ್ತು ಬಿಡ್ತೀನಿ ಅಂತೇಳಿ ಹಾರಿಬಿಡುತ್ತಾ ಪಾಕ್ ಸೇನೆ? ಹಂಗೆ ಮಾಡೋಕ್ಕೆ ಪಾಕಿಸ್ತಾನ ಸೇನೆ ರೆಡಿ ಇಲ್ಲ. ಅವ್ರಿಗಿದು ಅಸ್ತಿತ್ವದ ಪ್ರಶ್ನೆ. ಹಾಗಾಗಿ ಅಗ್ರೆಸಿವ್ ಆಗಿನೇ ಬಿಹೇವ್ ಮಾಡ್ತಿದ್ದಾರೆ. ಇಲ್ಲಿ ಭಯ ಏನು ಅಂದರೆ, ಹೀಗೆ ಒಬ್ರಿಗೊಬ್ರು ಅಗ್ರೆಸಿವ್ ಆಗಿ ಹೊಡೆದಾಡ್ಕೊಳ್ಳೋಕೆ ಶುರು ಮಾಡಿದ್ರೆ ಪಾಕಿಸ್ತಾನ ಅಂತರ್ಯುದ್ಧಕ್ಕೆ ತುತ್ತಾಗುತ್ತೆ. ಯಾಕಂದರೆ ಎರಡೇ ಪಾರ್ಟಿ ಅಲ್ಲ, ಇಲ್ಲಿ ಜಗಳ ಆಗ್ತಿರೋದು ಇಬ್ಬರ ನಡುವೆ ಮಾತ್ರ ಅಲ್ಲ, ಪಾಕ್ ಸೇನೆ ಮತ್ತು ಇಮ್ರಾನ್ ಖಾನ್ ಬೆಂಬಲಿಗರ ನಡುವೆ ಮಾತ್ರ ಗಲಾಟೆ ಅಲ್ಲ, ಪಾಕಿಸ್ತಾನದಲ್ಲಿ ಇನ್ನೂ ಭಯಾನಕ ಪರಿಸ್ಥಿತಿ ಇದೆ. ಪಾಕ್ ನಲ್ಲವೇ ಹಸಿದ ತೋಳಗಳು, ಯಾಮಾರಿದ್ರೆ ದೇಶವೇ ಪೀಸ್. ಪಾಕ್ ಬಗ್ಗೆ ಇಡೀ ಜಗತ್ತು ಸೂಕ್ಷ್ಮ ಕಣ್ಣುಗಳಿಂದ ನೋಡ್ತಿರೋದು ಇದೇ ಕಾರಣಕ್ಕೆ. ಯಾಕಂದರೆ ಸದ್ಯ ಪಾಕಿಸ್ತಾನ 3 ಕಡೆಗಳಿಂದಲೂ ದಾಳಿಯನ್ನು ಫೇಸ್ ಮಾಡ್ತಿದೆ. ಪಾಕಿಸ್ತಾನದಲ್ಲಿರೋ 4 ಪ್ರಾಂತ್ಯಗಳಲ್ಲೂ ಪರಿಸ್ಥಿತಿ ಸರಿಯಿಲ್ಲ. ನೋಡಿ, ಇದು ಬಲೂಚಿಸ್ತಾನ, ಇಲ್ಲಿನ ಪ್ರತ್ಯೇಕ ದೇಶ ಮಾಡಬೇಕು ಈ ಜಾಗವನ್ನು ಅಂತ ಬಲೂಚ್ ಬಂಡುಕೋರರು ಕಂಡು ಕೇಳರಿದ ರೀತಿಯಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡ್ತಿದ್ದಾರೆ. ರೈಲ್ವೆ ಟ್ರ್ಯಾಕ್ಗಳನ್ನು ಉಡಾಯಿಸಿದ್ದಾರೆ. ರೋಡ್ಗಳನ್ನು ಅಡ್ಡಗಟ್ಟಿ ಸೈನಿಕರು ಯಾರು ಅಂತ ಹುಡುಕಿ ಅವರ ID ಕಾರ್ಡ್ ಚೆಕ್ ಮಾಡಿ ಸಾಲಾಗಿ ಗುಂಡು ಹಾರಿಸಿ ಮುಗಿಸ್ತಾ ಇದ್ದಾರೆ. ಜೊತೆಗೆ ಬಲೂಚಿಸ್ತಾನ್ ಮೂಲಕ ಹಾದು ಹೋಗೋ ಸೆಪೆಕ್, ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ನಲ್ಲಿ ಕೆಲಸ ಮಾಡ್ತಿರೋ ಚೀನಿ ಇಂಜಿನಿಯರ್ಗಳನ್ನು ಬಿಡದೆ ಹೊಡಿತಾ ಇದ್ದಾರೆ. ನೆಕ್ಸ್ಟ್ ಈ ಕಡೆ ಬಂದರೆ ಖೈಬರ್ ಪಖ್ತೂನ್ಖ್ವಾ, ಇಮ್ರಾನ್ ಖಾನ್ರ ಭದ್ರಕೋಟೆ, ಅಲ್ಲಿ ತಾಲಿಬಾನನ್ನ ಚೆನ್ನಾಗಿ ಸಾಕೊಂಡಿದ್ದಾರೆ ಅವರು. TTP ಜೋರಾಗಿದೆ ಅಲ್ಲಿ, ಅಂದರೆ ಪಾಕಿಸ್ತಾನದ ತಾಲಿಬಾನ್ ಘಟಕ. ಇವರಂತೂ ದಿನಕ್ಕೊಂದು ಸ್ಫೋಟ ಮಾಡಿ ಪಾಕಿಸ್ತಾನ ಸೇನೆಯನ್ನು ಚೆನ್ನಾಗಿ ಹುರಿತಾ ಇದ್ದಾರೆ. ಸಿಕ್ಕಲ್ಲಿ ದಾಳಿಗಳು ನಡೀತಾ ಇದೆ. ಮೊನ್ನೆ ಅಷ್ಟೇ ಪಾಕ್ ಸೇನೆ ಹೊಸ ಆಪರೇಷನ್ ಶುರು ಮಾಡ್ತೀವಿ, TTPಯನ್ನು ಮುಗಿಸಿಬಿಡ್ತೀವಿ ಅಂತ ಹುಂಕರಿಸಿ ಹೊರಟಿತ್ತು. ಆದರೆ ಅಫ್ಘಾನ್ ತಾಲಿಬಾನಿಗಳು ಇರೋ ತನಕ ಇವ್ರನ್ನ ಮಟ್ಟ ಹಾಕೋದು ಕಷ್ಟ ಅನ್ನೋದು ಪಾಕಿಸ್ತಾನ ಸೇನೆಗೂ ಅರಿವಾಗ್ತಾ ಇದೆ. ಹಣ, ಆಯುಧ ಎಲ್ಲವೂ ಅಫ್ಘಾನ್ ತಾಲಿಬಾನಿಗಳು ತಮ್ಮಂದರಿಗೆ, ಪಾಕಿಸ್ತಾನದ ತಾಲಿಬಾನಿಗಳಿಗೆ ಕೊಡ್ತಾ ಇದ್ದಾರೆ. ಈಗಂತೂ ಡ್ಯೂರೆಂಡ್ ಲೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಲಿಬಾನಿಗಳಿಗೂ ಪಾಕಿಸ್ತಾನಕ್ಕೂ ಆಗ್ತಾ ಇಲ್ಲ. ಇಲ್ಲಿ ಪಶ್ತೂನಿಸ್ತಾನ್ ಮಾಡಬೇಕು, ಸಪರೇಟ್ ಕಂಟ್ರಿ ಮಾಡಬೇಕು, ಪಾಕಿಸ್ತಾನವನ್ನು ಹೊಡಿಬೇಕು ಅಂತ ತಾಲಿಬಾನಿಗಳು ಪ್ಲಾನ್ ಮಾಡ್ತಾ ಇದ್ದಾರೆ. ಎಲ್ಲಿ ಪಶ್ತೂನಿಸ್ತಾನ್, ಅದಾದಮೇಲೆ ಉಳಿದಿರೋ ಪಾಕಿಸ್ತಾನದಲ್ಲೂ ಕೂಡ ಈಗಿರೋ ಈ ಸರ್ಕಾರ, ಸೇನೆ ಎಲ್ಲ ಏನು ಇವ್ರದ್ದು ಗೌರ್ಮೆಂಟು ಇಲ್ಲ, ತಾಲಿಬಾನ್ ಸರ್ಕಾರ ಬರಬೇಕು, ಇಸ್ಲಾಮಿಕ್ ರೂಲ್ ಬರಬೇಕು ಅನ್ನೋದು ಅವ್ರ ಲೆಕ್ಕಾಚಾರ ಇದೆ ತಾಲಿಬಾನಿಗಳದ್ದು. ಜೊತೆಗೆ ನಿಮ್ಮ ಗಮನಕ್ಕಿರಲಿ, ತಾಲಿಬಾನಿಗಳ ಮೇಲೆ ಇಮ್ರಾನ್ ಖಾನ್ಗೆ ಸಾಫ್ಟ್ ಕಾರ್ನರ್ ಇದೆ.
ಖುದ್ದು ಬಹಳ ಹೆಮ್ಮೆಯಿಂದ ಇಮ್ರಾನ್ ಖಾನ್ ಹೇಳ್ಕೊಂಡಿದ್ದಾರೆ, ನನ್ನನ್ನು ತಾಲಿಬಾನ್ ಖಾನ್ ಅಂತ ಕರೀತಾರೆ. ತಾಲಿಬಾನಿಗಳು ಯಾರು? ಈ ನೆಲದ ಮಣ್ಣಿನ ಮಕ್ಕಳು ಅವ್ರು ಬೇರೆ ಥರ ಇರ್ಬೋದು, ಸ್ವಲ್ಪ ಡಿಫ್ರೆಂಟ್ ಇರ್ಬೋದು, ಬಟ್ ಹೆಚ್ಚಿನ ಜನ ಅವರೇ ಅಂದಮೇಲೆ ಅವ್ರನ್ನ ಅವ್ರ ಪಾಡಿಗೆ ಇರಕ್ಕೆ ಬಿಡಬೇಕು. ನೀವು ಹೊರಗಿನಿಂದ ಬಂದವರು ಅವ್ರ ಮೇಲೆ ಏನಕ್ಕೆ ಸಂಪ್ರದಾಯಗಳನ್ನು ಹೇರಬೇಕು ಅಂತ ಹೇಳಿ ತಾಲಿಬಾನ್ಗಳ ಪರವಾಗಿ ಮಾತನಾಡ್ತಾರೆ. ತಾಲಿಬಾನ್ನ ಹೆಚ್ಚಿನವರು ಪಶ್ತೂನಿಗಳು. ನಿಮ್ಮ ಗಮನಕ್ಕಿರಲಿ, ಪಶ್ತೂನಿ ಪಂಗಡಕ್ಕೆ ಆ ಬುಡಕಟ್ಟಿಗೆ ಸೇರ್ತಾರೆ. ಇಸ್ಲಾಂ ಫಾಲೋ ಮಾಡೋರಾದರೂ ಕೂಡ ಇಮ್ರಾನ್ ಖಾನ್ ಕೂಡ ಒಬ್ಬ ಪಶ್ತೂನಿನೇ. ಹಾಗಾಗಿ ಬಹಳ ಲವ್ ಅಫೇರ್ ಇದೆ ತಾಲಿಬಾನಿಗಳಿಗೂ ಇಮ್ರಾನ್ ಖಾನ್ಗೂ. ಆದರೆ ಜಗತ್ತಿಗೆ ಭಯ ಏನು ಗೊತ್ತಾ? ಪಾಕಿಸ್ತಾನ ಯಾವುದೋ ಒಂದು ಸಣ್ಣ ದ್ವೀಪ ರಾಷ್ಟ್ರ ಅಲ್ಲ, ಅಥವಾ ಜಗತ್ತು ನೆಗ್ಲೆಕ್ಟ್ ಮಾಡುವಷ್ಟು ಸಣ್ಣ ರಾಷ್ಟ್ರ ಅಲ್ಲ. ಪಾಕಿಸ್ತಾನ ಟೂ ಬಿಗ್ ಟು ಫೇಲ್ ಅಥವಾ ಟೂ ಡೇಂಜರಸ್ ಟು ಫೇಲ್ ಅನ್ನುವಂತಹ ಒಂದು ರಾಷ್ಟ್ರ. ಅದು ಅಣ್ವಸ್ತ್ರ ಮಾಡಿಟ್ಕೊಂಡ್ಬಿಟ್ಟಿದ್ದಾರೆ. ಜಗತ್ತಿಗೆ ಇಷ್ಟನೋ ಇಷ್ಟ ಇಲ್ವೋ ಇವರು ಮಾಡಿಟ್ಕೊಂಡು ಆಗಿದೆ. ಈ ಅಣ್ವಸ್ತ್ರ ಸಿಡಿದು ಬಿಟ್ರೆ ಅಥವಾ ಉಗ್ರರ ಕೈಗೆ ಏನಾದರೂ ಸಿಲುಕಿಬಿಟ್ರೆ, ಈ ತಾಲಿಬಾನಿಗಳ ಕೈಗೆ, ಲೆಬೆಕ್ಗಳ ಕೈಗೆ ಏನಾದರೂ ಸಿಕ್ಕಿಬಿಟ್ರೆ ಕತೆ ಏನು? ಜಗತ್ತನ್ನು ಇಡ್ತಾರ ಅವರು ಅನ್ನೋ ಆತಂಕ ಕೂಡ ಇಡೀ ಜಗತ್ತನ್ನು ಕಾಡ್ತಾ ಇದೆ. ಹಾಗಾಗಿ ಪಾಕಿಸ್ತಾನ ಎನಿ ಟೈಮ್ ಸ್ಫೋಟಗೊಳ್ಳೋ ಜ್ವಾಲಾಮುಖಿ ರೀತಿ ಆಗಿ ಹೋಗಿದೆ. ಇದ್ರ ಬಗ್ಗೆ ಏನೇ ಮಾಹಿತಿ ಬಂದರೂ ಕೂಡ ನಿಮಗೆ ಅಪ್ಡೇಟ್ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.